ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಮಂಗಳೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ಅಕಾಡೆಮಿಕ್ ಇಯರ್ 24-25 ಅಕಾಡೆಮಿಕ್ ಇಯರ್ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಮಂಗಳೂರು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ, ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟು, ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿದೆ ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅದನ್ನೆಲ್ಲ ನಾನು ನಿಮಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇವಾಗ ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಿದ್ರಿ ಮೈಸೂರು ಯೂನಿವರ್ಸಿಟಿ ವೀಡಿಯೋ ಮಾಡಿದಾಗ ಬ್ರೋ ಮಂಗಳೂರು ಯೂನಿವರ್ಸಿಟಿದು ಕೂಡ ಅಪ್ಲಿಕೇಶನ್ ಬಿಟ್ಟಾಗ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡಿ ಅಂತೇಳಿ. ಸೊ ಇವಾಗ ಮಂಗಳೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ ಅಕಾಡೆಮಿಕ್ ಇಯರ್ 24-25 ಅಕಾಡೆಮಿಕ್ ಇಯರ್ಗೆ PG ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಸೊ ಅದನ್ನು ನಿಮಗೀಗ ತಿಳಿಸ್ತಾ ಹೋಗ್ತಾನೆ. ಹಾಗೆಯೇ ಒಂದು ಹಂಬಲ್ ರಿಕ್ವೆಸ್ಟು, ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ, ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಈಗ ಡೈರೆಕ್ಟ್ ಈಗ ವಿಷಯಕ್ಕೆ ಬಂದುಬಿಡೋಣ. ಯಾರೆಲ್ಲ ಮಂಗಳೂರು ಯೂನಿವರ್ಸಿಟಿ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ, ನೀವು UUCMS ಪೋರ್ಟಲ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ಇದಕ್ಕೆ ಸಪ್ರೇಟಾಗಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಲ್ಲ ಯೂನಿವರ್ಸಿಟಿಯವರು. ಏನು UUCMS ವೆಬ್ಸೈಟ್ ಇದೆ, ಅಲ್ಲೇ ನೀವು PG ಅಡ್ಮಿಷನ್ಗೆ ಮಂಗಳೂರು ಯೂನಿವರ್ಸಿಟಿಗೆ ನೀವು ಅಪ್ಲಿಕೇಶನ್ನ ಹಾಕಬೇಕು. ಹಾಗೆಯೇ ಅಪ್ಲಿಕೇಶನ್ ಫೀಸ್ ಎಷ್ಟು? ಅಪ್ಲಿಕೇಶನ್ ಫೀಸ್ ಬಂದು SC ST ಅವರಿಗೆ 250. ಹಾಗೆಯೇ SC ST ಬಿಟ್ಟು ಮಿಕ್ಕೆಲ್ಲ ಯಾವೆಲ್ಲ ಕ್ಯಾಟಗರೀಸ್ ಇದ್ದಾವೆ ನಿಮಗೆ ಅಪ್ಲಿಕೇಶನ್ ಬಂದು 500, ಸರಿನಾ? 500. ಹಾಗೆಯೇ ಕೆಲವರು ಒಂದೇ ಕೋರ್ಸ್ಗೆ ಹಾಕಲ್ಲ. ಫಾರ್ ಎಕ್ಸಾಂಪಲ್ ಇವಾಗ PCM ಈಗ BScಲಿ ಕೆಲವು ಸಬ್ಜೆಕ್ಟ್ಗಳು ಇರ್ತವೆ, ನನಗೆ ಗೊತ್ತಿಲ್ಲ. ಈಗ ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ, ಫಿಸಿಕ್ಸು ಈ ರೀತಿ ಇರ್ತವೆ. ಕೆಲವರು ಈಗ ಏನದು ಮ್ಯಾಥಮೆಟಿಕ್ಸ್ಗೂ ಹಾಕಬೇಕು, ಫಿಸಿಕ್ಸ್ಗೂ ಹಾಕಬೇಕು. ಆವಾಗ ನೀವು ಮತ್ತೆ 500 ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಫಸ್ಟು 500 ಇರುತ್ತೆ. ನೆಕ್ಸ್ಟ್ ಬೇರೆ ಎಷ್ಟೇ ಕೋರ್ಸ್ಗೆ ಹಾಕಿ ನೀವು ಫಾರ್ ಈಚ್ ಸಬ್ಜೆಕ್ಟ್ 100 ರೂಪೀಸ್, ಸರಿನಾ? ಫಾರ್ ಈಚ್ ಸಬ್ಜೆಕ್ಟು 100 ರೂಪೀಸ್ ಇರುತ್ತೆ. ಹಾಗೆಯೇ ನೀವು ಫೀಸ್ನ ಆನ್ಲೈನ್ ಮುಖಾಂತರ ಇಲ್ಲ ಆಫ್ಲೈನ್ ಮುಖಾಂತರನೂ ಕೂಡ ನೀವು ಪೇಮೆಂಟ್ನ ಮಾಡ್ಬೋದು. ಆನ್ಲೈನ್ ಮುಖಾಂತರ ಪೇಮೆಂಟ್ನ ನೀವು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಒಂದು ಲಿಂಕ್ ಇದೆ, ಅದ್ರ ಮುಖಾಂತರ ಪೇ ಮಾಡೋದು. ನಾನು ಆಲ್ರೆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಯಾವ ರೀತಿ ಪೇ ಮಾಡಬೇಕು ಅಂತ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ನೀವು ಆನ್ಲೈನ್ ಮುಖಾಂತರ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು DDನ ತೆಗಿಸ್ಬೇಕಾಗತ್ತೆ. ಡಿಮ್ಯಾಂಡ್ ಡ್ರಾಫ್ಟು, ಪೇ ಆಡೋರಲ್ಲ, DD, ಸರಿನಾ? ಡಿಮ್ಯಾಂಡ್ ಡ್ರಾಫ್ಟ್. ನೀವು ಇದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಅಲ್ಲಿ ಹೋಗಿ ನೀವು ಇದನ್ನು ತೆಗೆಸ್ಬೋದು, ಸರಿನಾ? ಇನ್ ಫೇವರ್ ಆಫ್ ಫಿನಾನ್ಸ್ ಆಫೀಸರ್ ಮಂಗಳೂರು ಯೂನಿವರ್ಸಿಟಿ, ಇನ್ ಫೇವರ್ ಆಫ್ ಫಿನಾನ್ಸ್ ಆಫೀಸರ್ ಮಂಗಳೂರು ಯೂನಿವರ್ಸಿಟಿ. ನೀವು ಇವ್ರ ಹೆಸರಲ್ಲಿ DDನ ತೆಗೆದು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅದ್ರ ಪ್ರಕಾರ ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ, ಸರಿನಾ? ಹಾಗೆಯೇ ಈಗ ನಿಮಗೆ ಒಂದು ಡೌಟ್ ಅರೈಸ್ ಆಗ್ಬೋದು, ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಅಂತ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅಂತ ಅಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅಲ್ಲಿ ಯಾವುದೇ ರೀತಿ ಒಂದು ಡೇಟ್ಸ್ ಆಗಲಿ ಇಲ್ಲ ಈ ದಿನ ಆಗುತ್ತೆ ಅಂತೇಳಿ ಯಾವುದೇ ರೀತಿ ಒಂದು ಅಪ್ಡೇಟ್ನೂ ಕೂಡ ಕೊಟ್ಟಿಲ್ಲ. ಹಾಗೆಯೇ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತು ನೀವು ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 6ನೇ ತಾರೀಕು, ಸೆಪ್ಟೆಂಬರ್ 6ನೇ ತಾರೀಕು ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತು ನಿಮ್ಮ ಅಪ್ಲಿಕೇಶನ್ನ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 6ನೇ ತಾರೀಕು, ಸೆಪ್ಟೆಂಬರ್ 6ನೇ ತಾರೀಕು, ಸರಿನಾ? ಸೆಪ್ಟೆಂಬರ್ 6ನೇ ತಾರೀಕು ನಿಮ್ಮ ಏನು UUCMS ಪೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಅದು, ಮತ್ತು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸು ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಏನು ನೀವು ಫೀಸ್ನ ಪೇ ಮಾಡಿರ್ತೀರ ಅದ್ರ ಚಲನ್ನು, ಇಲ್ಲ DD ಅಕಸ್ಮಾತ್ ನೀವು DD ಹಾಕ್ಸಿದ್ರೆ ಅದನ್ನು ಡೈರೆಕ್ಟಾಗಿ ತೊಗೊಂಡೋಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಾದರೂ ಸಬ್ಮಿಟ್ ಮಾಡ್ಬೋದು, ಸರಿನಾ? ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀಟಾಗಿ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಮೇ ಬಿ ಯಾವುದೇ ರೀತಿ ಒಂದು ಎಡಿಟ್ ಆಪ್ಷನ್ನ ಬಿಡಲ್ಲ. ಅಕಸ್ಮಾತ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಏನಾದ್ರು ತಪ್ಪಿತ್ತು, ಮಿಸ್ಟೇಕ್ ಆಗಿತ್ತು ಅಂತಂದರೆ ನಿಮಗದು ಪ್ರಾಬ್ಲಮ್ ಆಗುತ್ತೆ, ಸರಿನಾ? ನಿಮಗದು ಪ್ರಾಬ್ಲಮ್ ಆಗುತ್ತೆ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರಿ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತು ಏನೇ ಡೌಟ್ ಇತ್ತು ಅಂತಂದರೂ ಇನ್ಸ್ಟಾ ಇಲ್ಲ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಸರಿನಾ? ಹಾಗೆಯೇ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.